ಹೇಗಿದೆ? ನಾನು ಬಂದಿರೋದು ಸಕಲೇಶ್ಪುರ. ಥ್ಯಾಂಕ್ಸ್. ಈ ಚಿಲ್ಡ್ ವೆದರಲ್ಲಿ ಚಿಲ್ಡ್ ವಾಟರಲ್ಲಿ ಸ್ವಿಮ್ಮಿಂಗ್ ತುಂಬಾ ಚೆನ್ನಾಗಿದೆ. ತುಂಬ ಚಳಿಗೆ ಆಗ್ತಿದೆ. She is my sister-in-law. Hi guys, welcome back to my channel. If you are new here, this is Priyanka and you are watching Prigoda's channel. In this new video, ನಾನು ಬಂದಿರೋದು ಸಕಲೇಶ್ಪುರ, ಬ್ಯೂಟಿಫುಲ್ ವಾನ ವ್ಯಾಲಿ ರಿಟ್ರೀಟ್ ರೆಸಾರ್ಟ್ಗೆ. ಜಸ್ಟ್ ನಾವು ವಿ ಹ್ಯಾವ್ ರೀಚ್ಡ್. ಬೆಂಗಳೂರಿಂದ ಬಿಟ್ಟಿದ್ದು ಅರೌಂಡ್ 5:30ಗೆ. ಇವಾಗ ಆಲ್ಮೋಸ್ಟ್ ಇವಾಗ 11 o'clock ಆಗಿದೆ. ಇಟ್ ಲುಕ್ಸ್ ಅಮೇಝಿಂಗ್ ಫ್ರಮ್ ಔಟ್ಸೈಡ್. ನೋಡೋಕ್ಕೆ ಫುಲ್ ಗ್ರೀನರಿ ಆಗಿದೆ. ಐ ಕ್ಯಾನ್ ಸಿ ಹಿಯರ್. And especially a bird singing sound. It's amazing. Let's go inside and see how it looks. So yeah, come with me. ಅರ್ಲಿ ಮಾರ್ನಿಂಗ್ ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ದು. ಹಾಗಾಗಿ ನಾವು ಬ್ರೇಕ್ಫಾಸ್ಟ್ ಮಾಡಿದ್ದು ಹಳ್ಳಿ ಮನೆಯಲ್ಲಿ. ಯೂಶ್ವಲಿ ಮಾಡೋದು ಜೋವಾತಾರೆ, ಬಟ್ ವಿ ವಾಂಟೆಡ್ ಚೇಂಜ್ ದಿಸ್ ಟೈಮ್. ಹಾಗಾಗಿ ಇಲ್ಲಿ ಬಂದಿರೋದು. ಸೊ ಇಟ್ ಲುಕ್ಸ್ ಕೂಲ್. ತುಂಬ ಚೆನ್ನಾಗಿತ್ತು ಟ್ರೆಡಿಷ್ನಲ್ ಆಗಿ. ಆಮೇಲೆ ಇಲ್ಲಿ ಮಧುವಣ್ಣ ಮಗುಗೆ ಆಟ ಆಡಿಸ್ತಾ ಇರೋದು. ಅವ್ನು ಅಳ್ತಾ ಇದ್ದ. ಹಾಗೆ ನಾನು ಆರ್ಡರ್ ಮಾಡಿದ್ದು ಬ್ರೇಕ್ಫಾಸ್ಟಲ್ಲಿ ಬಿಸಿಬೇಳೆ ಬಾತು. ಅದನ್ನು ಆರ್ಡರ್ ಮಾಡಿದ್ದು ನೀರು ದೋಸೆ, ಹಿಸ್ ಫೇವ್ರೆಟ್ ಡಿಶ್. ಹಾಗೆ ಅವರಿಬ್ಬರು ಆರ್ಡರ್ ಮಾಡಿದ್ದು ಆನಿಯನ್ ದೋಸೆ ಮತ್ತು ಕಾಫಿ ಅಂತೂ ತುಂಬ ಚೆನ್ನಾಗಿತ್ತು, ಸ್ಟ್ರಾಂಗ್ ಆಗಿತ್ತು. ನೋಡಿ ಇದು ಗ್ಲಾಸ್ ಎಷ್ಟು ಕ್ಯೂಟ್ ಆಗಿದೆ. ನನಗೆ ಕ್ಯೂಟ್ ಥಿಂಗ್ಸ್ ಅಂತ ತುಂಬ ಇಷ್ಟ. ಓಕೆ, ಸೊ ನಾವು ಜರ್ನಿ ಸ್ಟಾರ್ಟ್ ಆಗಿದೆ. ಮತ್ತು ನಾವು ಆಲ್ಮೋಸ್ಟ್ ರೀಚ್ ಆದ್ವಿ. ದ ವ್ಯಾನಾ ವ್ಯಾಲಿ ರಿಟ್ರೀಟ್ ರೆಸಾರ್ಟ್ ಡೈರೆಕ್ಷನ್ ಇದೆ ಅಲ್ವಾ, ತುಂಬ ನೀಟಾಗಿ ಹಾಕಿದ್ದಾರೆ. ವಿ ಕ್ಯಾನ್ ಸಿ ಕ್ಲಿಯರ್ಲಿ ಹೌ ಟು ರೀಚ್ ದೇರ್. ಒಂಥರ ಹಿಲ್ ಸ್ಟೇಷನಿಂದ ಮೇಲೆ ಕೆಳಗಡೆ ಹೋದಂಗಿದೆ. ಯು ಕ್ಯಾನ್ ಸಿ ದ ಸೈನ್ ಬೋರ್ಡ್. ಸೊ ವಿತೌಟ್ ಡಿಫಿಕಲ್ಟಿ ವಿ ಹ್ಯಾವ್ ರೀಚ್ಡ್. ಹಾಗೆ ಯು ಹ್ಯಾವ್ ಟು ಬಿ ಕೇರ್ಫುಲ್ ವಿತ್ ದ ರೋಡ್ಸ್ ಅಷ್ಟು ಕ್ಲೀನಾಗಿಲ್ಲ. ಮತ್ತು ಅಲ್ಲಿ ವೇಟ್ ಮಾಡ್ತಾ ಇರೋದು ಮ್ಯಾನೇಜರ್. ವಿ ಹ್ಯಾವ್ ಫೈನಲಿ ಅರೈವ್ಡ್. ಅಲ್ಲಿ ಮ್ಯಾನೇಜರ್ ಹೇಳ್ತಾ ಇದ್ರು ಗೇರ್ ಫಸ್ಟಲ್ಲಿ ಇರಬೇಕು ಅಂತ, ಬಟ್ ನಮ್ಮದು ಆಟೋಮೆಟಿಕ್ ಕಾರ್ ಇತ್ತು. ಹಾಗಾಗಿ ಕೈಂಡ್ ಆಫ್ ಟ್ರಿಕಿ ಇತ್ತು. ಬಟ್ ಸಮ್ ಹೌ ವಿ ಮ್ಯಾನೇಜ್ಡ್ ಆ್ಯಂಡ್ ರೀಚ್ ಟು ದಟ್ ಬ್ಯೂಟಿಫುಲ್ ಪ್ಲೇಸ್. ಆಗಲೇ ಹೇಳ್ದಂಗೆ ಹೊರಗಡೆ ತುಂಬ ಚೆನ್ನಾಗಿತ್ತು ವೆದರ್. ಫಸ್ಟ್ ಹಾಫ್ ಡೇ ತುಂಬ ಹ್ಯುಮಿಡಿಟಿ ಇತ್ತು, ಆಮೇಲೆ ಮಳೆ ಅಂತೆ, ಆಮೇಲೆ ಫಾಗ್ ಅಂತೆ, ಆಮೇಲೆ ಚಳಿ ಅಂತೆ. ಸೊ ಎಲ್ಲ ಒಂಥರ ಮಿಕ್ಸ್ ಆಗಿ ಆ ಒನ್ ಡೇಲಿ ಬಂದುಬಿಟ್ಟು. Okay, there it is a bonfire place for the evening for hangout. So you can go and chill there. Amale, that is kind of swing. You can play around. And this is for only kids. If you go that side, we have some amazing vintage look of this rickshaw. Isn't it cool? And some games in here. We have parked car over there. And from far, ನೀವು ನೋಡ್ಬೋದು ಅಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿ ಮೌಂಟೇನ್ಸ್ ಕಾಣ್ತಾ ಇದೆ ಅಂತ. ಲೆಟ್ ಮಿ ಜಸ್ಟ್ ಶೋ ಯು ಗೈಸ್. ಅಲ್ಲಿ ಹೋಗಿ ತೋರಿಸ್ತೀನಿ. ಸ್ಟಿಲ್ ದೇ ಆರ್ ಬಿಲ್ಡಿಂಗ್ ಸಮ್ ಫೀಚರ್ಸ್ ಇನ್ ದಿಸ್ ರೆಸಾರ್ಟ್. ಓಕೆ, ವಾವ್, ತುಂಬಾ ಚೆನ್ನಾಗಿದೆ. ವಿಡಿಯೋದಲ್ಲಿ ಅಷ್ಟು ನೀಟಾಗಿ ಕಾಣ್ತಾ ಇಲ್ಲ, ಬಟ್ ಇನ್ ರಿಯಲ್ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ದಿಸ್ ಇಸ್ ಎಂಟ್ರನ್ಸ್. Okay, so my family members are waiting there. So let's go and check what they're doing. Hey, thanks. ಚೆನ್ನಾಗಿದೆನಾ? ಓಕೆ, ಹೌದು, ನನ್ನ ಸಿಸ್ಟರ್ ಇನ್ ಲಾ. ಆ್ಯಂಡ್ ದಿಸ್ guy everybody knows. Okay, this is how it looks from inside. This is for kids playground. It's cute agide alva. Boarding part of this resort counter. And there are some time zones. And you can see here soccer game. Illi nodbodu indoor games idave. ಅಲ್ಲಿರೋದು ನಮ್ಮ ಬ್ರದರ್ ಇನ್ ಲಾ ವಿತ್ ಹಿಸ್ ಕ್ಯೂಟ್ ಟೈನಿ ಬೇಬಿ.
ಗೋಲು. ಓಕೆ, ಈ ರೆಸಾರ್ಟ್ನ ಸ್ಪೆಷಾಲಿಟಿ ಏನು ಅಂದರೆ ಪುಲ್ ಎದುರುಗಡೆ ಮೌಂಟೇನ್ ಹಿಲ್ ಸ್ಟೇಷನ್ ಅಂತ ಹೇಳ್ಬೋದು. ಎಲ್ರಿಗೂ ಗೊತ್ತಿರೋ ಹಾಗೆ ಸಕಲೇಶ್ಪುರ ಇಸ್ ಬೆಸ್ಟ್ ನೋನ್ ಫಾರ್ ಹಿಲ್ ಸ್ಟೇಷನ್, ಸೊ ಇಟ್ಸ್ ವರ್ತ್ ವಿಸಿಟಿಂಗ್. ಹಾಗಾಗಿ ದಿಸ್ ಈಸ್ ಅವರ್ ಸೆಕೆಂಡ್ ಟೈಮ್ ವಿಸಿಟ್ ಟು ದಿಸ್ ಬ್ಯೂಟಿಫುಲ್ ಗಾರ್ಜಿಯಸ್ ಡಿಲೈಟ್ಫುಲ್ ಸಕಲೇಶ್ಪುರ. ಬಟ್ ಈ ರೆಸಾರ್ಟ್ ಬಂದಿದೆ ಫಸ್ಟ್ ಟೈಮ್. ಹಾಗೆ ಇದು ಬಂದುಬಿಟ್ಟು ಡೈನಿಂಗ್ ಏರಿಯಾ ತುಂಬ ನೀಟಾಗಿ ಹೈಜಿನಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಸ್ವಲ್ಪ ಹ್ಯುಮಿಡಿಟಿ ಇದೆ, ಬಟ್ ಯಾ ಎನಿವೇಸ್ ಇಟ್ಸ್ ಗುಡ್. ತುಂಬ ಚೆನ್ನಾಗಿದೆ ಪ್ಲೇಸ್. ಓಕೆ, ಸೊ ಬೇಸಿಕಲಿ ಈ ರೆಸಾರ್ಟ್ ಬಂದುಬಿಟ್ಟು ಇರೋದು ಸಕಲೇಶ್ಪುರ ಆದಮೇಲೆ ಒಂದು 20 minutes ಜರ್ನಿ. ಬಟ್ ರೋಡ್ ಸ್ವಲ್ಪ ಡಿಫಿಕಲ್ಟಿ ಆಗಿದೆ, ರೋಡ್ ಅಷ್ಟು ಕ್ಲೀನ್ ಆಗಿಲ್ಲ. ಬಟ್ ವಿ ಕ್ಯಾನ್ ಮ್ಯಾನೇಜ್ ಟು ಕಮ್ ಆ್ಯಂಡ್ ವಿಸಿಟ್ ದಿಸ್ ಬ್ಯೂಟಿಫುಲ್ ಪ್ಲೇಸ್. ತುಂಬಾ ಚೆನ್ನಾಗಿದೆ. ಆ್ಯಂಡ್ ವಿ ಗಾಟ್ ಸಮ್ ವೆಲ್ಕಮ್ ಡ್ರಿಂಕ್, ಸಮ್ ಜ್ಯೂಸ್. ಅದಾದಮೇಲೆ 3 meals ಸಿಗುತ್ತೆ. ವಿ ಕ್ಯಾನ್ ಸೇ ಇಟ್ಸ್ ಕೈಂಡ್ ಆಫ್ ಬಜೆಟ್ ಫ್ರೆಂಡ್ಲಿ. ಸೊ ಯಾ, ಆಮೇಲೆ ಲಂಚ್ ಯಾವ ಥರ ಇರುತ್ತೆ, ಮೀಲ್ಸ್ ಯಾವ ಥರ ಇರುತ್ತೆ ಅಂತ ಐಲ್ ಬಿ ಶೇರಿಂಗ್ ವಿತ್ ಯು ಗೈಸ್. ಆ್ಯಂಡ್ ಲೆಟ್ ಮಿ ಜಸ್ಟ್ ಎಂಜಾಯ್ ದಿಸ್ ಡ್ರಿಂಕ್. Now I will take you guys to our room. 4 members ರೂಮ್ ತೊಗೊಂಡಿರೋದು ನಾವು. ಇಲ್ಲಿರೋದು ಟೇಬಲ್ ಟೆನ್ನಿಸ್, ಇಂಡೋರ್ ಗೇಮ್ಸ್ ಅಂತ ತುಂಬಾ ಇದ್ದಾವೆ. ಓಕೆ, ಸೊ ದಿಸ್ ಈಸ್ ಆರ್ ರೂಮ್. ವಿ ಆರ್ 4, ಹಾಗಾಗಿ ನಾವು ತೊಗೊಂಡಿರೋದು ದೇ ಸೇ ದಟ್ ಇಟ್ಸ್ ಅ ಬಾಲಿವುಡ್ ರೂಮ್. ಇಟ್ಸ್ ಕ್ವೈಟ್ ಫನ್ನಿ. ಓಕೆ, ಆ ರೂಮಿಂದ ಬಾಲ್ಕನಿ ವ್ಯೂ ಸೇಮ್ ಇರುತ್ತೆ. ನಾವು ಹಿಲ್ ಸ್ಟೇಷನ್ ಮತ್ತೆ ನೋಡ್ಬೋದು ಹೊರಗಡೆ ಕೂತ್ಕೊಂಡು. ಇವಾಗಂತೂ ಬರ್ಡ್ ಸೌಂಡ್ ಸಿಟಿಲಂತೂ ಇರೋದೇ ಇಲ್ಲ. ಅಲ್ಲಿ ಹೋದಾಗಂತೂ ತುಂಬಾ ಸೌಂಡ್ಸ್ ಇತ್ತು, ತುಂಬ ಕೇಳಿ ಖುಷಿ ಆಯಿತು. ಓಕೆ, ಅಲ್ಲಿ ಬರುವಾಗ ರೋಡ್ಸ್ ತುಂಬಾ ಕ್ರಾಸ್ ಸ್ಲೋಪ್ಸ್ ಆಗಿದ್ವು. ಇಲ್ಲಿರೋದು ರೆಸ್ಟ್ ರೂಮ್. ಹಾಯ್ ಫ್ರೆಂಡ್ಸ್, ಎಲ್ಲ ಪ್ರಿಯಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಈ ಚಿಲ್ಡ್ ವೆದರಲ್ಲಿ ಚಿಲ್ಡ್ ವಾಟ್ರಲ್ಲಿ ಸ್ವಿಮ್ಮಿಂಗ್ ತುಂಬಾ ಚೆನ್ನಾಗಿದೆ. ತುಂಬ ಚಳಿಗೆ ಆಗ್ತಿದೆ. ಶಿ ಈಸ್ ಮೈ ಸಿಸ್ಟರ್ ಇನ್ ಲಾ. ಇವಾಗ ನಾವು ಮಧ್ಯಾಹ್ನ ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇದುವರೆಗೂ ಸ್ವಲ್ಪ ಗೇಮಿಂಗ್ಸ್ ಆಟ ಆಡಿ ಇವಾಗ ಟೈಮ್ ಆಯಿತು ಮಧ್ಯಾಹ್ನ, ಸೊ ಊಟ ಹೋಗ್ತಾ ಇದ್ದೀವಿ. ಲಂಚ್ ಬಂದುಬಿಟ್ಟು ಸಮ್ ಸ್ಯಾಲೆಡ್, ಗೋಬಿ ಮಂಚೂರಿಯನ್, ಫ್ರೈಡ್ ರೈಸ್, ರಾಯ್ತಾ, ಹಾಗೆ ಸ್ವೀಟ್ ಇತ್ತು. ಹೇಗಿದೆ? ಹಾಗೆ ನಾನ್ ವೆಜ್ ಕೂಡ ಇತ್ತು. ಇವಾಗ ತಾನೇ ಊಟ ಮಾಡಿಕೊಂಡು ರೆಸ್ಟ್ ಮಾಡೋಕ್ಕೆ ಬಂದಿದ್ದೀವಿ. ಫುಲ್ ಮಾರ್ನಿಂಗ್ ಜರ್ನಿ ಮಾಡಿದ್ದೀವಿ, ಅದಕ್ಕೆ ಟಯರ್ಡ್ ಆಗಿದೆ. ಸೊ ಯಾ, ವಿಲ್ ಟೇಕ್ ಸಮ್ ರೆಸ್ಟ್ ಆ್ಯಂಡ್ ದೆನ್ ವಿಲ್ ಗೋ ಫಾರ್ ಹೈ ಟೀ. ಓಕೆ ಗೈಸ್, ನೋಡಿ ಇವಾಗ ಸಂಜೆ 5 ಗಂಟೆ ಆಗಿದೆ. ಇಲ್ಲಿನ ಇವಾಗ ವೆದರ್ ಈ ಥರ ಇದೆ. He's busy with his table tennis, but I am enjoying this nature. Oh my god, just look at this. Sun is about to set. ಇಲ್ಲಿ ನಾನು ಮತ್ತು ಮಧು ಅಣ್ಣ ಆಡ್ತಾ ಇದ್ದು ಟೇಬಲ್ ಟೆನ್ನಿಸ್. ಇವಾಗ ಬಂದಿರೋದು ಕಾಫಿ ಕುಡಿಯೋಕ್ಕೆ. ಸಂಜೆ ಟೈಮ್ ಆಗಿದೆ. ಹೊರಗಡೆ ವ್ಯೂ ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಅಂತ. ಸೊ ನೀವೇ ನೋಡಿ. Just show you. ಇದುವರೆಗೂ ಫುಲ್ ಹ್ಯುಮಿಡಿಟಿ ಇತ್ತು. ಇವಾಗ ಆಲ್ ಆಫ್ ಸಡನ್ ಫಾಗ್ ಬಂದಿದೆ, ಬಿಕಾಸ್ ವಿಂಟರ್ ಸ್ಟಾರ್ಟ್ ಆಗಿದೆ ಅದಕ್ಕೆ. ಆಮೇಲೆ ಇವಾಗ ನೋಡಿದರೆ ಫುಲ್ ಚಳಿ ಆಗ್ತಾಯಿದೆ. ಮಾರ್ನಿಂಗ್ವರೆಗೂ ಒಂಥರ ಶೆಕೆ ಇತ್ತು, ಮಾರ್ನಿಂಗಿಂದ ಮಧ್ಯಾಹ್ನವರೆಗೂ. ಇವಾಗ ನೋಡಿದರೆ ಏನೋ ಒಂಥರ ಫುಲ್ ಚಳಿ. ಸೊ ಯಾ, ವಿ ಆರ್ ವೇಟಿಂಗ್ ಫಾರ್ ಅವರ್ ಹಾಟ್ ಕಾಫಿ ಆ್ಯಂಡ್ ಸಮ್ ಸ್ನ್ಯಾಕ್ಸ್. ಸೊ ಯಾ, some Bournvita and 3 cups of coffee. Thank you for the snacks. ಮಧು ಅಣ್ಣ ಅವರು ಯಾವುದು ಕಾಫಿ ಟೀಯಲ್ಲಿ ಕುಡಿಯಲ್ಲ, ಸೊ ಹಾಗಾಗಿ ಅವರಿಗೆ ಬೋರ್ವಿಟಾ. ಸೊ ತಗೊಳ್ಳಿ ಮಧು ಅಣ್ಣ, ದಿಸ್ ಇಸ್ ಫಾರ್ ಯು. And Saraswati, this is for you. Careful.
ಈ ಥರ ವೆದರಲ್ಲಿ ಮಳೆ ಬೀಳ್ತದೆ ಇವಾಗ. ಚೀಸ್ ಚೀಸ್. ಸೌತ್ ಕರ್ನಾಟಕದಲ್ಲಿ ಸಿಗೋ ಮೆಣಸಿನ್ಕಾಯಿ ಬಜ್ಜಿ ಅಷ್ಟು ಸ್ಪೈಸಿ ಆಗಿರಲ್ಲ. ನನಗಂತೂ ಸ್ಪೈಸಿ ಇಷ್ಟ, ಬಟ್ ಅವತ್ತು ಆ ಬಜ್ಜಿನೇ ಸ್ಪೈಸಿ ಆಗಿತ್ತು. ಅದ್ರಲ್ಲಿ ಹಾಟ್ ಬೇರೆ ಇತ್ತು. ಆ ವೆದರ್ಗೆ ಪರ್ಫೆಕ್ಟ್ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ನೋಡ್ಬೋದು ನೀವು, ಬಿಸಿ ಬಿಸಿಯಾಗಿತ್ತು. ನಾವು ಜಸ್ಟ್ ರಿಲ್ಯಾಕ್ಸ್ ಮಾಡ್ತಾ ಇರೋದು. ಆ ಬೇಬಿ ಮಲಗ್ತಾ ಇದೆ ಮತ್ತೆ ಹೇಳ್ತಾ ಇದೆ, ಹಾಗೆ ಅದಕ್ಕೆ ವಾಕ್ ಮಾಡಿಸ್ಬೇಕಂತ ಯಾವಾಗಲೂ. ಪಾಪ ನ್ಯೂ ಡ್ಯಾಡ್, ಸೊ ಹಿ ಹ್ಯಾಸ್ ಟು ಡೂ ಇಟ್. ಅವರಿಗೆ ಕೂತ್ಕೊಂಡ್ರು ಕೂಡ ಅದು ಅಳುತ್ತೆ. ಸೊ ಹಾಗಾಗಿ ಇಲ್ಲಿ ಇವಾಗ ಜೋಕಾಲಿಯಲ್ಲಿ ಇಬ್ಬರು ರೆಸ್ಟ್ ಮಾಡ್ತಾ ಇರೋದು. ಅಲ್ಲಿ ಅವರಿಬ್ಬರು ಸಾಕರ್ ಗೇಮ್ ಮಾಡ್ತಾ ಇದ್ದಾರೆ. ಸೊ ಮಧು ಅಣ್ಣ ಹೇಗಿದೆ? ನ್ಯೂ ಡ್ಯಾಡ್ ಅಲ್ವಾ? 5 months ನನ್ನ ಬೇಬಿ ಇವತ್ತು ಫಸ್ಟ್ ಟ್ರಿಪ್ ಅಂತ ಹೇಳ್ಬೋದು. ಇವನಿಗೆ ತುಂಬ ಖುಷಿ ಆಗ್ತದೆ, ಮತ್ತು ಗಲಾಟೆ ಅಷ್ಟು ಮಾಡ್ತಿಲ್ಲ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಇವಾಗ ನಾನು ನಮ್ಮ ಸಿಸ್ಟರು ಜೋಕಾಲಿಯಲ್ಲಿ ಸ್ವಲ್ಪ ಹೊತ್ತು ಮಾಡೋಣ ಅಂತ ಬಂದ್ವಿ. ಆ ಕಡೆ ಅರುಣ್ ಮತ್ತು ಸರಸ್ವತಿ ಇಬ್ಬರು ಕೂಡ ಗೇಮ್ ಮಾಡ್ತಾ ಇದ್ದಾರೆ. ಒಂಥರ ತುಂಬ ಚೆನ್ನಾಗಿದೆ. ವೆದರ್ ಅಂತೂ ಮಾತ್ರ ಕಡೆ ಮಳೆ ಬರ್ತಾ ಇದೆ. ಇಲ್ಲಿ ನಾನು ಅದನ್ನು ಆಡ್ತಾ ಇದ್ದೆ ಸಾಕರ್ ಗೇಮ್. ಹಾಗೆ ಈ ಗೇಮ್ ಬಗ್ಗೆ ಅಂತ ನಂಗೆ ಗೊತ್ತಿಲ್ಲ, ನೇಮ್ ಕೂಡ ಗೊತ್ತಿಲ್ಲ, ಬಟ್ ನಾವು ಟ್ರೈ ಮಾಡ್ತಾ ಇದ್ವಿ. ಓಕೆ, ಇವಾಗ ಮಳೆ ಬರ್ತಾ ಇದೆ. ನಾವು ಹೋಗ್ತಾ ಇರೋದು ಬೋನ್ ಫೈರ್ ಹತ್ರ. ಅದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಚಿಟ್ಚಾಟ್ ಮಾಡೋಕ್ಕೆ. ತುಂಬ ಚಳಿ ಆಗ್ತಿದೆ. ಓಕೆ, ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇರೋದು ಅದು. ಹಾಗೆ ಇವಾಗ ಮಧು ಅಣ್ಣ ಮತ್ತು ಗೋಲು ಕೂಡ ಬರ್ತದೆ. ಗೋಲುನ ಒಂದು ಫಸ್ಟ್ ಟ್ರಿಪ್. ಸೊ ಲುಕ್ಸ್ ಲೈಕ್ ಈಸ್ ಹ್ಯಾಪಿ, ಟೈನಿ ಸೋಲ್. ಹಾಗೆ ಮತ್ತೆ ಜೊತೆಗೆ ಎಲ್ಲ ಡ್ಯಾನ್ಸ್ ಮಾಡ್ತೀವಿ ಚೆನ್ನಾಗಿ. ಸೊ ವಿ ಎಂಜಾಯ್ಡ್ ಅ ಲಾಟ್. ಹಾಗೆ ಪಕ್ಕದವ್ರು ಕೂಡ ಫ್ರೆಂಡ್ಸ್ ಆಗಿದ್ರು, ಅವರು ಆಮೇಲೆ ಜಾಯಿನ್ ಆದ್ರು ನಮಗೆ. ಲುಕ್ ಎಟ್ ದಿಸ್ ಗೋಲು, ಕ್ಯೂಟಿ ಪೈ. ಅವನ ಜೊತೆ ಕೂಡ ನಾನು ಡ್ಯಾನ್ಸ್ ಮಾಡ್ತೀನಿ, ಗೋಲು ಜೊತೆ. ಅವ್ನು ಕ್ವೈಟ್ ಆಗಿ ಎಲ್ಲ ನೋಡ್ತಾ ಇದ್ದ ಏನಾಗ್ತಾ ಇದೆ ಎಲ್ಲ ಅಂತೇಳಿ. ಓಕೆ, ಇದುವರೆಗೂ ಸ್ವಲ್ಪ ಟೈಮ್ ಪಾಸ್, ಚಿಟ್ಚಾಟ್, ಎಂಜಾಯ್ಮೆಂಟ್ ಇನ್ ದಿ ಬೋನ್ ಫೈರ್ ವರ್ಕ್ ಇಸ್ ಡನ್. ಸೊ ಇವಾಗ ಊಟ ಟೈಮ್ ಆಗಿದೆ. ಡಿನ್ನರ್ ಮುಗಿಸ್ಕೊಂಡು ಮಲಗಬೇಕು. ನಾಳೆ ವಾಪಸ್ ಬ್ಯಾಂಗ್ಳೂರ್ ಹೋಗಬೇಕು. ಸೊ ಸೊ ಊಟ ರೆಡಿನಾ? ಓಕೆ ಗೈಸ್, ತುಂಬ ಟಯರ್ಡ್ ಆಗಿದೆ. ಇವಾಗ ಡಿನ್ನರ್ ತಿಂದ್ಕೊಂಡು ಮಲಗಬೇಕು. ಆಮೇಲೆ ಮಾರ್ನಿಂಗ್ ಬೇಗ ಚೆಕ್ಔಟ್ ಮಾಡಿ ಹೋಗಬೇಕು. ಬಿಕಾಸ್ ವಿ ಹ್ಯಾವ್ 2 cats, ವಿ ಮಿಸ್ ದೆಮ್. ಅದಕ್ಕೆ ಬೇಗ ಹೋಗಬೇಕು. ಡಿನ್ನರಲ್ಲಿ ತುಂಬ ಐಟಮ್ಸ್ ಇತ್ತು ಕಂಪೇರ್ ಟು ಲಂಚ್. ವೆಜ್, ನಾನ್ ವೆಜ್ ಎರಡೂ ಇತ್ತು. ವೆಜ್ಜಲ್ಲಿ ಬಂದುಬಿಟ್ಟು ಸ್ಯಾಲೆಡ್, ಫುಲ್ಕಾ, ಪನ್ನೀರ್ ಕರಿ, ಮಶ್ರೂಮ್ ಪೆಪ್ಪರ್ ಫ್ರೈ, ಪಲಾವ್, ರೈಸ್, ರಸಮ್, ಪಾಪಡ್ ಇತ್ತು. ಮಶ್ರೂಮ್ ಫ್ರೈ. ಇಲ್ಲಿ ನಾನು ಒಬ್ಬಳೆ ವೆಜಿಟೇರಿಯನ್. ಇನ್ಫ್ಯಾಕ್ಟ್ ನಾನು ಹೇಳ್ಬೋದು, ಈ ವಿಡಿಯೋದಲ್ಲಿ ನನ್ನ ಫ್ಯಾಮಿಲಿ ಕೂಡ ನೋಡ್ತಾ ಇರುತ್ತೆ. ಬಿಕಾಸ್ ದೇ ಆರ್ ಪ್ಯೂರ್ಲಿ ವೆಜಿಟೇರಿಯನ್. Everywhere is fog. You cannot see clear, proper things. Good morning from this view.
ರಾತ್ರಿ ಎಲ್ಲ ಮಂಜಿತ್ತು, ಅದು ಇವಾಗ ಕರಗಿ ಹನಿಯಾಗಿದೆ. ಮಾರ್ನಿಂಗ್ ಟೀ ಮುಗಿಸ್ಕೊಂಡು ಒಂದು ವಾಕ್ಗೆ ಅಂತ ಹೋಗಿದ್ವಿ. ಇನ್ನೂ ಲೇಕ್ ನೋಡೋದಿತ್ತು, ಹಾಗೆ ಶಾರ್ಟ್ ಟ್ರೆಕ್ಕಿಂಗ್ ಎಲ್ಲ ಹೋಗೋದಿತ್ತು. ಬಟ್ ಟೈಮ್ ಆಗಿತ್ತು, ಹಾಗಾಗಿ ಹೋಗೋಕ್ಕಾಗಿಲ್ಲ. ಬ್ರೇಕ್ಫಾಸ್ಟಲ್ಲಿ ಫ್ರೂಟ್ ಸ್ಯಾಲೆಡ್, ಸ್ಯಾಂಡ್ವಿಚ್, ಪುರಿ ಸಾಗು ಹಾಗೆ ಖಾರ ಪೊಂಗಲ್ ಇತ್ತು. ಮಂಜುನಾಥ್ ಅವರು ಇಲ್ಲಿನ ಮ್ಯಾನೇಜರ್. ಓಕೆ, ಅಲ್ಲಿ ಅವರು ಡಿಸ್ಕಸ್ ಮಾಡ್ತಾ ಇರೋದು ವಾಟರ್ ಫಾಲ್ಸ್ಗೆ ಹೋಗಬೇಕು ಅಂತ. ಆ ಪ್ರಾಪರ್ಟಿ ಓನರು ಸಜೆಸ್ಟ್ ಮಾಡ್ತಾ ಇರೋದು, ಬಟ್ ನಾವು ಕೊನೆಗೆ ಕ್ಯಾನ್ಸಲ್ ಮಾಡಿದ್ವಿ ಬಿಕಾಸ್ ಲೇಟ್ ಆಗ್ತಾ ಇತ್ತು ಅದಕ್ಕೆ. ಓಕೆ, ಸೊ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಚೆಕ್ಔಟ್ ಮಾಡೋ ಟೈಮ್ ಆಯಿತು. ಹಾಗೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ವಾಪಸ್ ಬೆಂಗಳೂರಿಗೆ ಬರ್ತಾ ಇದ್ದೀವಿ. ವೀಕೆಂಡ್ ಮುಗಿಯೋಕ್ಕೆ ಬಂತು, ಈವನ್ ನಮ್ಮದು ಟ್ರಿಪ್ ಕೂಡ ಮುಗಿಯೋಕ್ಕೆ ಬಂತು. ಹಾಗೆ ವಿಡಿಯೋ ಕೂಡ ಎಂಡ್ ಆಗೋ ಟೈಮ್ ಬಂತು. ಮತ್ತು ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಅದಕ್ಕಿಂತ ಮುಂಚೆ ಈ ರೆಸಾರ್ಟ್ ಬಗ್ಗೆ ನಾನು ರಿವ್ಯೂ ಕೊಡಬೇಕಂದ್ರೆ, ಇಟ್ಸ್ ಅ ಗುಡ್ ರೆಸಾರ್ಟ್, ಇಟ್ಸ್ ಅ ಬ್ಯೂಟಿಫುಲ್ ಪ್ಲೇಸ್ ಟು ವಿಸಿಟ್. ವೆನ್ ಇಟ್ ಕಮ್ಸ್ ಟು ಓನರ್, ಮ್ಯಾನೇಜರ್, ಸ್ಟಾಫ್, ಸರ್ವಿಸಸ್, ಎವ್ರಿಥಿಂಗ್ ಇಸ್ ಗುಡ್. ಹಾಗೆ ಫುಡ್ ಕೂಡ ಚೆನ್ನಾಗಿತ್ತು. ಪ್ಲೇಸ್ ಅಂತೂ ತುಂಬ ಬ್ಯೂಟಿಫುಲ್ ಆಗಿದೆ. ಹಾಗೆ ನನಗೆ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನಿಮಗೆ ಈ ವಿಡಿಯೋ ಒಂದು ಸ್ವಲ್ಪನಾದರೂ ಒಂಚೂರಾದರೂ ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಪ್ಲೀಸ್ ಹಾಗೆ ನಿಮಗೆ ಯಾವುದಾದ್ರೂ ಡಿಫ್ರೆಂಟಾಗಿ ವಿಡಿಯೋಸ್ ನೋಡಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋ ಜೊತೆಗೆ ಬರ್ತೀನಿ. ಅಂಟಿಲ್ ದೆನ್, ಬೈ, ಟೇಕ್ ಕೇರ್.